ಹರೇ ಶ್ರೀನಿವಾಸ. ನಾಳೆ ಅಂದರೆ 28 ಫೆಬ್ರವರಿ 2025ರಿಂದ ಮಾರ್ಚ್ 6ರವರೆಗೆ 7 ದಿವಸ ರಾಘವೇಂದ್ರ ಸಪ್ತಾಹ ಮಹೋತ್ಸವ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಇದರಲ್ಲಿ ವಿಶೇಷ ಏನಪ್ಪ ಅಂತಂದರೆ, ರಾಘವೇಂದ್ರ ಸಪ್ತಾಹ ಅಂತಂದರೆ ಫಾಲ್ಗುಣ ಶುದ್ಧ ದ್ವಿತೀಯ ರಾಯರು ಪಟ್ಟಾಭಿಷಿಕ್ತರಾದ ದಿವಸ, ಅದೇ ಫಾಲ್ಗುಣ ಸಪ್ತಮಿ ರಾಯರ ಹುಟ್ಟುಹಬ್ಬ. ಈ 2 ದಿವಸಗಳನ್ನು ಸೇರಿಕೊಂಡು ರಾಘವೇಂದ್ರ ಸಪ್ತಾಹ ಮಹೋತ್ಸವ ಅಂಥೇಳಿ 7 ದಿವಸದ ಒಂದು ಒಂದು ರೀತಿಯಿಂದ ಹುಟ್ಟುಹಬ್ಬದ ಆಚರಣೆಗಳೇ. ಎಲ್ಲ ರಾಯರ ಭಕ್ತರು ಸೇರಿ ವರ್ಷವೂ ಕೂಡ ಒಂದೊಂದು ವರ್ಷ ಒಂದೊಂದು ಊರಿನಲ್ಲಿ ವಿಶೇಷವಾಗಿ ಆಚರಣೆ ಮಾಡಿಕೊಂಡು ಬಂದಿರತಕ್ಕಂಥ ಉತ್ಸವ ಇದು. ಈ ಕುಷ್ಟಗಿಯಲ್ಲಿ 2011ರಲ್ಲಿ ಒಮ್ಮೆ ಸಪ್ತಾಹ ಮಾಡಿದ್ವಿ. ಇದು 32ನೇ ಸಪ್ತಾಹ ಕಾರ್ಯಕ್ರಮ. 32 ಅಂದರೆ ನಮ್ಮಲ್ಲಿ 32 ಲಕ್ಷಣಗಳನ್ನು ಕೂಡಿರ್ತಕ್ಕಂಥ ಗುರುಗಳು ನಮ್ಮ ಮೂಲ ಗುರುಗಳು, ಅಂದರೆ ಹನುಮದ ಅವತಾರಿಗಳಾಗಿರ್ತಕ್ಕಂಥ ಮಧ್ವಾಚಾರ್ಯರು ಅಂತ. ಅವ್ರ ಸನ್ನಿಧಾನದಲ್ಲಿ 32ನೇದು ಆಗಬೇಕು ಎಂಬ ಉದ್ದೇಶದಿಂದಲೇ ಖುದ್ದಾಂ ಈ ಕುಷ್ಟಗಿಯಲ್ಲಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಪರಮ ಪೂಜ್ಯರಾಗಿರ್ತಕ್ಕಂಥ ಉಡುಪಿಯ ಪರಿಮಾರ ಮಠಾಧೀಶರು 7 ದಿವಸವೂ ಕೂಡ ಗುರು ಶಿಷ್ಯರು ಇಬ್ಬರೂ ಕೂಡ ಉಪಸ್ಥಿತರಿದ್ದು ಸಂಸ್ಥಾನ ಪೂಜೆ, ಪ್ರವಚನ, ಆಶೀರ್ವಾದಗಳನ್ನು ಮಾಡ್ತಾ ಇರ್ತಾರೆ. ಅದೇ ರೀತಿ ಒಂದು ಹೊತ್ತು ಮಂತ್ರಾಲಯದ ಸುಗಧೇಂದ್ರ ಶ್ರೀಪಾದಂಗಳವರು ಬರಲಿದ್ದಾಗೆ, ಬೇಜಾರು ಸ್ವಾಮಿಗಳು ಕೂಡ ಒಂದು ಹೊತ್ತು ಬಂದು ಹೋಗ್ತಾರೆ. ಕೊನೆಗೆ 5, 6, 2 ದಿವಸದಲ್ಲಿ ವ್ಯಾಸರಾಜ ಮಠದ ವಿದ್ಯಾಶೀರ್ಷ ಶ್ರೀಪಾದಂಗಳವರು, ಶ್ರೀಪಾದರ ಮಠದ ಶ್ರೀಪಾದಂಗಳವರು ಕೂಡ ಈ ರೀತಿಯಾಗಿ 5 ಜನ. ಮತ್ತು ಬೆಳಿಗ್ಗೆ ಸಂಜೆ 2 ಹೊತ್ತು ಕೂಡ ನಾಡಿನ ಪ್ರಸಿದ್ಧ ವಿದ್ವಾಂಸರಿಂದ ಪ್ರವಚನಗಳು, ಭಜನಾ ಮಂಡಳಿಗಳಿಂದ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು, ಸಂಗೀತ ದಾಸವಾಣಿ ಕಾರ್ಯಕ್ರಮ, ನೃತ್ಯ ಕಾರ್ಯಕ್ರಮ, ಈ ರೀತಿಯಾಗಿ ಧಾರ್ಮಿಕ ಸಾಂಸ್ಕೃತಿಕ 2 ರೀತಿಯಿಂದಲೂ ಕೂಡ ಕೂಡಿರ್ತಕ್ಕಂಥ ಕಾರ್ಯಕ್ರಮ. ಅದಲ್ಲದೆ ಆ ಮಠದ ಒಳಗಡೆ ಇಲ್ಲಿ ಸಂಸ್ಥಾನ ಪೂಜೆ ಆಗುತ್ತೆ. ಮಂತ್ರಾಲಯದಿಂದ ಒಂದು ಪ್ರತಿಮಾ ಬೃಂದಾವನ ಬಂದಿರತಕ್ಕಂಥದ್ದು. ಅದು ಆ ಪ್ರತಿಮಕ್ಕೆ ಪ್ರತಿನಿತ್ಯದಲ್ಲೂ ಕೂಡ ಅಷ್ಟೋತ್ತರ ಕಾರ್ಯಕ್ರಮ, ಕ್ಷೀರಾಭಿಷೇಕ, ಲಕ್ಷ ಪುಷ್ಪಾರ್ಚನೆ, ಈ ರೀತಿಯಾಗಿ ಪೂಜಾ ಕಾರ್ಯಕ್ರಮ, ದಿನಕ್ಕೆ ಒಂದು ಹೋಮದಂತೆ ಹೋಮನೂ ನಡೀತಕ್ಕಂಥ ಕಾರ್ಯಕ್ರಮ. ಈ ರೀತಿಯಾಗಿ ಎಲ್ಲ ರೀತಿಯಿಂದ ಸಮಾಜಕ್ಕೆ ಒಳಿತನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ, ಎಲ್ಲರಿಗೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಉಳ್ಳಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಭಾಗವಹಿಸಬೇಕು ಅಂತ ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಇಲ್ಲಿನ ಅಡವಿರಾಯರನ್ನ ಅರ್ಚಕರಾಗಲಿ ಅಥವಾ ಬ್ರಾಹ್ಮಣ ಸಮಾಜದ ಮುಖಂಡರಾಗಲಿ ಎಲ್ಲರೂ ಕೂಡ ಇದಕ್ಕೆ ತುಂಬ ಹೃದಯದಿಂದ ಸಹಕಾರ ಕೊಡ್ತಾ ಇದ್ದಾರೆ. ಅವರೆಲ್ಲರ ಶ್ರಮ ಸಾರ್ಥಕ ಆಗಬೇಕಾದ್ರೆ ಹೆಚ್ಚಿನ ಜನ ಬಂದು ರಾಯರ ಉತ್ಸವದಲ್ಲಿ ಭಾಗವಹಿಸಿ ಅವರ ಅನುಗ್ರಹ ಪಡಿಬೇಕಾಗಿ ನಮ್ಮ ಪ್ರಾರ್ಥನೆ. ಹರಿ ಓಂ. ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಕ್ಷೇತ್ರದ ದೇವತೆಯಾದ ಅಡವಿರಾಯನ ಸನ್ನಿಧಾನದಲ್ಲಿ ಅಡವಿರಾಯನ ಸ್ಮರಣೆಯನ್ನು ಮಾಡೋಣ. ಕಲಿಯುಗದ ಕಾಮಧೇನು ಕಲ್ಪವೃಕ್ಷವಾದಂಥ ಮಂತ್ರಾಲಯ ಪ್ರಭುಗಳ ಸ್ಮರಣೆಯೊಂದಿಗೆ ಈ ಕುಷ್ಟಗಿಯ ಅಡವಿರಾಯನ ದೇವಸ್ಥಾನದಲ್ಲಿ ನಡೆಯುತ್ತಿರುವಂತಹ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣೆ ಸಮಿತಿಯ ಮತ್ತು ಕುಷ್ಟಗಿಯ ಬ್ರಾಹ್ಮಣ ಸಮಾಜದ ಹಾಗೂ ಅಡವಿರಾಯ ದೇವಸ್ಥಾನದ ಆಡಳಿತ ಸಮಿತಿಯಿಂದ ನಡೆಯುತ್ತಿರುವಂತಹ 32ನೆಯ ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವಕ್ಕೆ ಎಲ್ಲ ಜನರಿಗೆ ಆದರದ ಆಮಂತ್ರಣವನ್ನು ನೀಡ್ತಾ ಇದ್ದೇವೆ. ರಾಘವೇಂದ್ರ ಸ್ವಾಮಿಗಳು 1595ರಲ್ಲಿ ಜನಿಸಿ ಇದು 430ನೆಯ ವರ್ಧಂತಿ ಅಂತ ನಾವು ಕರಿತಾ ಇದ್ದೇವೆ. ಜಯಂತಿ ಅಂತ ನಾವು ಹೇಳ್ತೀವಿ. ಯಾರ ಪುಣ್ಯಾತ್ಮರು, ಯಾವ ಮಹಾಮುನಿಗಳು, ಯಾವ ತಪಸ್ವಿಗಳ ಜನ್ಮದಿಂದ ಧರ್ಮ ವರ್ಧಮಾನವನ್ನ ತಲುಪುತ್ತೋ, ಉನ್ನತಿಯನ್ನ ತಲುಪುತ್ತೋ, ಏಳಿಗೆಯನ್ನ ತಲುಪುತ್ತೋ ಅಂತಹ ಮಹನೀಯರ ಜನ್ಮದಿನವನ್ನ ನಾವು ವರ್ಧಂತಿ ಅಂತ ಆಚರಣೆ ಮಾಡ್ತಾ ಇದ್ದೇವೆ. ಇದು 430ನೆಯ ವರ್ಧಂತಿಯಾಗಿದೆ. ಈ ಸಪ್ತಾಹದ ಮಹತ್ವ ಏನು ಅಂತಂದ್ರೆ, ಮಂತ್ರಾಲಯದ ಪ್ರಭುಗಳು ಫಾಲ್ಗುಣ ಶುದ್ಧ ಸಪ್ತಮಿಯ ದಿವಸ ಜನ್ಮವನ್ನು ತಾಳಿದ್ದಾರೆ. ಅದಕ್ಕಿಂತ ಮೊದಲು ಅದೇ ಫಾಲ್ಗುಣ ಶುದ್ಧ ದ್ವಿತೀಯ ಅಂದ್ರೆ ಬಿದಿಗೆಯ ದಿವಸ ಅವರು ವೇದಾಂತ ಸಾಮ್ರಾಜ್ಯದ ಚಕ್ರವರ್ತಿಗಳಾಗಿ ಪೀಠಾರೋಹಣವನ್ನ ಮಾಡಿದ್ದಾರೆ. ಈ 2 ಕಾರ್ಯಕ್ರಮಗಳ ಸೇರಿ ಒಂದು ವಾರದ ಸನ್ನಿಧಾನದಲ್ಲಿ ನಡೀತಾ ಇದೆ. ಈ ಜ್ಞಾನ ಯಜ್ಞದಲ್ಲಿ ಮಂತ್ರಾಲಯ ಪ್ರಭುಗಳ ಕಾರುಣ್ಯ, ಮಂತ್ರಾಲಯ ಪ್ರಭುಗಳಿಂದ ಭಕ್ತರಿಗೆ ಆದ ಉದ್ಧಾರ, ಮಂತ್ರಾಲಯ ಪ್ರಭುಗಳಲ್ಲಿ ಪ್ರಾರ್ಥನೆ, ಹರಿವಾಯು ಗುರುಗಳ ಅನುಗ್ರಹವನ್ನು ಬೇಡಿ ಇಲ್ಲಿ ವಿಶೇಷವಾದ ಜ್ಞಾನ ಯಜ್ಞ ನಡೀತಾ ಇದೆ. ಈ ಸಪ್ತಾಹದಲ್ಲಿ ನಾಳೆಯ ದಿವಸ ಅಂದರೆ 28ನೆಯ ತಾರೀಕು ಮಂತ್ರಾಲಯದ ಪೀಠಾಧಿಪತಿಗಳು ಆದಂತಹ ರಾಘವೇಂದ್ರ ಸ್ವಾಮಿಗಳ ಮಠದ ಅಧಿಪತಿಗಳು ಆದಂತಹ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಪೀಠದ ಫಲಿಮಾರು ಮಠದ ಪೀಠಾಧಿಪತಿಗಳಾದಂತಹ ಶ್ರೀ
ವಿದ್ಯಾಧೀಶ ತೀರ್ಥ ಶ್ರೀಪಾದರು ಹಿರಿಯಪಟ್ಟ ಹಾಗೂ ಹಿರಿಯ ಸ್ವಾಮಿಗಳು ಉಭಯರು ಸಾನ್ನಿಧ್ಯವನ್ನ ವಹಿಸಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ. ಈ ಸಪ್ತಾಹ ಪರ್ಯಂತ ಉಭಯ ಶ್ರೀಗಳು, ಹಲಿಮಾರು ಮಠದ ಉಭಯ ಶ್ರೀಗಳು ಪ್ರವಚನ, ಹೋಮ, ಹವನ, ಇಲ್ಲಿಯ ಜ್ಞಾನ ಯಜ್ಞದ ನೇತೃತ್ವವನ್ನು ವಹಿಸಿಕೊಳ್ತಾ ಇದ್ದಾರೆ. ಮೊದಲನೆಯ ದಿನ ವಿಘ್ನೇಶ್ವರನ ಪ್ರಾರ್ಥನೆ ಮತ್ತು ಗಣಪತಿಯ ಹೋಮ. ಪ್ರತಿದಿನದಲ್ಲಿ ಪ್ರಾತಃ ಕಾಲದಲ್ಲಿ ಸುಪ್ರಭಾತದ ನಂತರ ಪಂಡಿತರಿಂದ, ಭಜನಾ ಮಂಡಳಿಗಳಿಂದ ಭಜನೆ, ಪಂಡಿತರಿಂದ ಉಪನ್ಯಾಸ, ನಂತರ ಉಭಯ ಶ್ರೀಗಳವರಿಂದ ಪ್ರವಚನ, ಸಂಸ್ಥಾನ ಪೂಜೆ, ಮಧ್ಯಾಹ್ನ ಸಂಗೀತ ಕಾರ್ಯಕ್ರಮಗಳು, ಸಾಯಂಕಾಲ ಪುನಃ ಪ್ರವಚನ ಕಾರ್ಯಕ್ರಮಗಳು, ಈ ರೀತಿ ಅನೇಕ ರೀತಿಯ ಜ್ಞಾನ ಯಜ್ಞ ನಡೀತಾ ಇದೆ. ಈ ಜ್ಞಾನ ಯಜ್ಞದ ಲಾಭವನ್ನ ಕುಷ್ಟಗಿಯ ಜನತೆ, ಮಾಧ್ವ ಜನತೆ ಎಲ್ಲರೂ ಲಾಭವನ್ನು ಪಡೆದು ಹರವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ಸಮಿತಿ ವತಿಯಿಂದ ವಿಜ್ಞಾಪನೆಯನ್ನ ಮಾಡ್ತಾ ಇದ್ದೇವೆ. ಈ ಒಂದು ಜ್ಞಾನ ಯಜ್ಞ ಸಪ್ತಾಹದಲ್ಲಿ ಭಕ್ತಾದಿಗಳು ರಾಘವೇಂದ್ರ ಸ್ವಾಮಿಗಳವರ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಸಾಕಷ್ಟು ಅವಕಾಶಗಳಿವೆ. ಪ್ರಥಮ ದಿನದಲ್ಲಿ ವಿಘ್ನೇಶ್ವರನ ಹೋಮ, ನಿರ್ವಿಘ್ನವಾಗಿ ಸಪ್ತಾಯದ ಮುಕ್ತಾಯದವರೆಗೆ ಯಾವುದೇ ರೀತಿಯ ವಿಘ್ನಗಳು ಬರದಂತೆ ವಿಘ್ನೇಶ್ವರನ ಪ್ರಾರ್ಥನೆಯೊಂದಿಗೆ ಗಣಪತಿಯ ಹೋಮ ನಡೆಯುತ್ತೆ. ಅಂದೇ ಬೆಳಗ್ಗೆ ಪಂಡಿತ್ ಸತ್ಯನಾರಾಯಣಾಚಾರ್ಯ ಅವರಿಂದ ಉಪನ್ಯಾಸ ಇರುತ್ತೆ, ಶ್ರೀಪಾದಂಗಳವರಿಂದ ಪ್ರವಚನ ಕಾರ್ಯಕ್ರಮ ಇರುತ್ತೆ. ವಿಶೇಷವಾಗಿ ಸಪ್ತಾಹದ 2ನೆಯ ದಿನ ಅಂದರೆ 1ನೇ ಮಾರ್ಚ್ 2025ರಂದು ರಾಘವೇಂದ್ರ ಸ್ವಾಮಿಗಳವರು ವೇದಾಂತ ಸಾಮ್ರಾಜ್ಯದ ಚಕ್ರವರ್ತಿಗಳಾಗಿ ಪೀಠಾರೋಹಣವನ್ನು ಮಾಡಿದಂತಹ ದಿವಸ. ರಾಜನ್ ರಾಜ್ಯೇಶು ಪೂಜ್ಯಂತಿ ವಿದ್ವಾನ್ ಸರ್ವತ್ರ ಪೂಜಿತಃ ಅಂತ ಹೇಳಿದಂತೆ, ಒಬ್ಬ ರಾಜ ತನ್ನ ರಾಜ್ಯದಲ್ಲಿ ಮಾತ್ರ ಪೂಜ್ಯನಾಗಿದ್ದರೆ ಒಬ್ಬ ಜ್ಞಾನಿ ಸರ್ವತ್ರದಲ್ಲಿ ಪೂಜಿತನಾಗಿರುತ್ತಾನೆ. ಅವರು ಸರ್ವ ಭಕ್ತರ ಹೃದಯದ ವೇದ ಮಂಟಪದಲ್ಲಿ ಸ್ಥಾನವನ್ನು ಪಡೆದು ಚಿರಕಾಲ ಭಕ್ತರನ್ನ ಉದ್ಧಾರ ಮಾಡುವಂತಹ ಮಂತ್ರಾಲಯ ಪ್ರಭುಗಳ ಪಟ್ಟಾಭಿಷೇಕ ಮಹೋತ್ಸವ ಕಾರ್ಯಕ್ರಮ ಇದೆ. ಅವತ್ತಿನ ದಿವಸ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿದಂತಹ ಒಂದು ಪ್ರಾತ್ಯಕ್ಷಿಕೆಯನ್ನ ಪ್ರದರ್ಶನ ಮಾಡಲಾಗುತ್ತೆ. ನಾವ್ಯಾರು ರಾಘವೇಂದ್ರ ಸ್ವಾಮಿಗಳವರು ಸನ್ಯಾಸ ಸ್ವೀಕಾರ ಮಾಡಿದ ದಿನವನ್ನ ನೋಡಿದವರಲ್ಲ, ಆದರೆ ಅದು ಹೇಗಿತ್ತು ಅನ್ನುವ ಕಲ್ಪನೆಯನ್ನಾದರೂ ಪಡೆಯಲಿಕ್ಕೆ ಭಕ್ತಾದಿಗಳು ಕಡ್ಡಾಯವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕಾಗಿರುತ್ತೆ. ಅಂದೇ ಸಾಯಂಕಾಲ ಯತಿಗಳ ಪಟ್ಟಾಭಿಷೇಕ ಕಾರ್ಯಕ್ರಮ ಇದೆ. ವಿಚಿತ್ರ ಅಂದ್ರೆ ಎಲ್ಲವನ್ನೂ ತ್ಯಾಗ ಮಾಡಿದ ಸನ್ಯಾಸಿಗಳು ಸರ್ವಸ್ವವನ್ನೂ ಹೊಂದುವ ಪಟ್ಟಾಭಿಷೇಕದ ಕಾರ್ಯಕ್ರಮ ಇದು ರಾಘವೇಂದ್ರ ಸ್ವಾಮಿಗಳಂತಹ ಮಹಾಯತಿಗಳಿಂದ ಮಾತ್ರ ಸಾಧ್ಯ. ಅಂದೇ ರಾಘವೇಂದ್ರ ಸ್ವಾಮಿಗಳವರ ಭವ್ಯವಾದ ಶೋಭಾಯಾತ್ರೆ ಕುಷ್ಟಗಿಯ ರಾಘವೇಂದ್ರ ಸ್ವಾಮಿಗಳವರ ಮಠದಿಂದ ಅಡವಿರಾಯನ ಸನ್ನಿಧಾನದವರೆಗೆ ನಡೆಯುತ್ತದೆ. ನಂತರ ರಾಘವೇಂದ್ರ ಸ್ವಾಮಿಗಳವರ ದರ್ಬಾರ್ ಕಾರ್ಯಕ್ರಮ ನಡೆಯುತ್ತದೆ. ಇದೆಲ್ಲ ಜೀವನದಲ್ಲಿ ಒಮ್ಮೆಯಾದರೂ ಭಕ್ತಾದಿಗಳು ಕಣ್ತುಂಬಿಕೊಳ್ಳಬೇಕಾದಂತಹ ಕಾರ್ಯಕ್ರಮ. ಇದು 2ನೆಯ ದಿವಸದ ವಿಶೇಷ ಕಾರ್ಯಕ್ರಮವಾಗಿದೆ. ಹರವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ಸಮಿತಿ ವತಿಯಿಂದ ವಿಜ್ಞಾಪನೆಯನ್ನ ಮಾಡ್ತಾ ಇದ್ದೇವೆ.